HSTR ಒಂದು ನೋಟಿಫಿಕೇಶನ್ ಶಿಕ್ಷಕರ ಆಗಬೇಕು ಅಂತ ಹೇಳ್ಬಿಟ್ಟು ಲಕ್ಷಾಂತರ ವಿದ್ಯಾರ್ಥಿಗಳು ಕರ್ನಾಟಕದಲ್ಲಿ ಆಸ್ಪಿರೆಂಟ್ಸ್ ಆಗೇ ಉಳ್ಕೊಂಡಿದ್ದಾರೆ. ಯಾರೂ ರಿಕ್ರೂಟ್ಮೆಂಟ್ ಆಗ್ತಾ ಇಲ್ಲ. ಈ ಸರ್ಕಾರ ಬಂದ ಮೇಲೆ ಲಾಸ್ಟ್ 3 ವರ್ಷದಿಂದ ಒಂದೇ ಒಂದು ನೋಟಿಫಿಕೇಶನ್ಸ್ ಮಾಡಿಲ್ಲ. ಅದರಲ್ಲೂ ನಮ್ಮ ಗೌರ್ಮೆಂಟ್ ಸ್ಕೂಲು ಕಾಲೇಜಸ್ಸು ಎವ್ರಿ ಇಯರು ಡಿಕ್ರೀಸ್ ಆಗ್ತಾ ಇದೆ, ಅಡ್ಮಿಷನ್ ಡಿಕ್ರೀಸ್ ಆಗ್ತಾ ಇದೆ, ಮತ್ತು ಕ್ವಾಲಿಟಿ ಎಜುಕೇಷನ್ ಸಿಗ್ತಾ ಇಲ್ಲ. ಅಲ್ಲಿ ಶಿಕ್ಷಕರ ಕೊರತೆ ಇದೆ. ಇದನ್ನೆಲ್ಲ ನಾವು ನೋಡ್ತಾ ಇದ್ದರೆ ನಾವು ಕರ್ನಾಟಕದಲ್ಲಿದ್ದೀವಾ ಇಲ್ಲ ಬೇರೆ ಯಾವುದಾದ್ರೂ ದೇಶದಲ್ಲಿದ್ದೀವಾ ಅಂತ ಅನಿಸ್ಬಿಡುತ್ತೆ. ಯಾಕೆಂದರೆ ಶಿಕ್ಷಣ ಇಲಾಖೆಯಲ್ಲಿ ಹೋದರೆ ಯಾವುದೋ ರೆಕ್ರೂಟ್ಮೆಂಟೇ ಮಾಡಲ್ಲ ಅಂತಾರೆ, ಈ ಕಡೆ ಸ್ಕೂಲ್ಸ್ ಕ್ಲೋಸ್ ಮಾಡ್ತಿದ್ದಾರೆ. ಹಿಂಗೆಲ್ಲ ಇದನ್ನು ನಾವು ನೋಡ್ತಾ ಇದ್ದರೆ ಸುಮ್ಮನೆ ಯಾರೂ ಕೂತ್ಕೊಳ್ಳೇಬಾರ್ದು ಅನಿಸ್ಬಿಡುತ್ತೆ. ಪ್ರತಿ ಒಬ್ಬರು ಪ್ರಶ್ನೆ ಮಾಡಬೇಕು. ಇದು ನಮ್ಮ ಗೌರ್ಮೆಂಟ್ ಸ್ಕೂಲು, ಗೌರ್ಮೆಂಟ್ ಸ್ಕೂಲಿಗೆ ಯಾರು ಮಕ್ಕಳು ಹೋಗ್ತಾ ಇದ್ದಾರೆ ಅವ್ರು ಯಾರು ಶ್ರೀಮಂತರು ಇರಲ್ಲ, ಎಲ್ಲ ಬಡವರೇ ಹೋಗೋದು. ಆ ಮಕ್ಕಳನ್ನ ಉಳಿಸ್ಬೇಕು ಅಂತಂದರೆ ಇವತ್ತು ಟೀಚರ್ಸ್ HSTR ಇರ್ಬೋದು, PSTR ಇರ್ಬೋದು, GPSTR ಇರ್ಬೋದು, ಅಸಿಸ್ಟೆಂಟ್ ಪ್ರೊಫೆಸರ್ ಇರ್ಬೋದು, PU ಕಾಲೇಜ್ ಲೆಕ್ಚರರ್ ಇರ್ಬೋದು, ಎಲ್ಲ ಟೀಚರ್ಸ್ ವೇಕೆನ್ಸಿದು ಈ ಕೂಡಲೇ ರೆಕ್ರೂಟ್ಮೆಂಟ್ ಆಗಬೇಕು. ಇದನ್ನು ನಾವು ರೆಕ್ರೂಟ್ಮೆಂಟ್ ಆಗಬೇಕು ಅಂತ ಹೇಳ್ಬಿಟ್ಟು ಇದೇ ತಿಂಗಳು ಫೆಬ್ರವರಿ 11ನೇ ತಾರೀಕು ಬೆಂಗಳೂರು ಫ್ರೀಡಮ್ ಪಾರ್ಕಲ್ಲಿ ಬೃಹತ್ ಮಟ್ಟದ ಹೋರಾಟ ಮಾಡ್ತಾ ಇದ್ವಿ. ಪ್ರತಿ ಒಬ್ಬರು ಟೀಚರ್ ಆಸ್ಪಿರೆಂಟ್ಸು ಈ ಒಂದು ಹೋರಾಟಕ್ಕೆ ಭಾಗಿಯಾಗಿ HSTR ನೇಮಕಾತಿ ಇಮ್ಮಿಡಿಯೇಟ್ ರೆಕ್ರೂಟ್ಮೆಂಟ್ ಆಗಬೇಕು. ಇಲ್ಲ ಅಂತಂದರೆ ಇನ್ನು 1 ವರ್ಷ 2 ವರ್ಷ ಈ ಶಿಕ್ಷಣ ಸಚಿವರು ಮಧು ಬಂಗಾರಪ್ಪ ಸರು ಬರೀ ಸುಳ್ಳಿನ ನಾಟಕನೇ ಮಾಡ್ತಾ ಇದ್ದಾರೆ. ಇವರು ಪ್ರತಿ ಒಂದು ಸ್ಟೇಟ್ಮೆಂಟ್ಸು ಸುಳ್ಳು. ಇವ್ರು ಬಂದಾಗಿಂದ ಒಂದೇ ಒಂದು ಕೆಲಸ ಆಗಿಲ್ಲ, ಒಂದು ರೆಕ್ರೂಟ್ಮೆಂಟ್ ಆಗಲಿಲ್ಲ. ಇದನ್ನು ನಾವು ಖಂಡಿಸ್ಬೇಕು, ನಾವು ಪ್ರಶ್ನೆ ಮಾಡಬೇಕು. ನಮಗೆ ಈ ಕೂಡಲೇ ರೆಕ್ರೂಟ್ಮೆಂಟ್ ಆಗಲೇಬೇಕು ಅಂತಂದರೆ ನಿಮ್ಮೆಲ್ಲರ ಪ್ರೆಸೆನ್ಸ್ ತುಂಬ ಇಂಪಾರ್ಟೆಂಟು. ಎಲ್ಲರೂ ಬರ್ತೀರಾ ಅಂತ ಭಾವಿಸ್ತೀನಿ. ಎಲ್ಲರೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.